ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಸಾಗರ್ FF ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇಂಗಾ ಚಟ್ನಿ ಪುಡಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡ್ಕೋಬಹುದು. ನೋಡಿ, ಇಲ್ಲಿ ನಾನು ಚಟ್ನಿ ಪುಡಿ ಮಾಡೋದಕ್ಕೆ ಇಲ್ಲಿ 2 ಬಟ್ಲು ಕಡಲೆ ಬೀಜನ ತಗೊಂಡಿದ್ದೀನಿ. ಮತ್ತೆ ಖಾರಕ್ಕೆ ಒಣಮೆಣಸಿನಕಾಯಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಮತ್ತೆ ಬೆಳ್ಳುಳ್ಳಿಯನ್ನ ಸುಳಿದು ಇಟ್ಕೊಂಡಿದ್ದೀನಿ, ಅರಿಶಿನ ಪುಡಿ, ಜೀರಿಗೆ, ಮತ್ತೆ ಹುಣಸೆ ಹಣ್ಣು. ಈಗ ನಾವು ಮೊದಲಿಗೆ ಸ್ಟವ್ ಮೇಲೆ ಬಾಣಲಿ ಇಟ್ಟು ನಾನು ಸ್ವಲ್ಪನೇ ಕಡಲೆ ಬೀಜವನ್ನ ಹಾಕೊಂಡು ಇದನ್ನ ಹುರ್ಕೋಬೇಕಾಗುತ್ತೆ. ಇದನ್ನ ನಾವು ಲೋ ಫ್ಲೇಮ್ ಅಲ್ಲೇ ನಾವು ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಚಟ್ನಿ ಪುಡಿ ಟೇಸ್ಟಿ ಆಗಿರುತ್ತೆ. ನಾವು ಹುರ್ಕೋಬೇಕಾದ್ರೆ ಅದು ಸ್ಮೆಲ್ ಬರುತ್ತೆ, ಆಗ ನಾವು ರೋಸ್ಟ್ ಆಗಿದೆ ಚೆನ್ನಾಗಿ ಅಂತ ಅರ್ಥ. ನೋಡಿ, ಈ ತರ ಹುರ್ಕೊಂಡು ನಾವು ಇದನ್ನ ಒಂದು ಪ್ಲೇಟ್ ಒಳಗಡೆ ಹಾಕಿ ಇಟ್ಕೊಳ್ಳೋಣ. ಇದೇ ರೀತಿ ನಾನು ಎಲ್ಲಾ ಕಡಲೆ ಬೀಜನೂ ಹುರಿದು ನೋಡಿ ಈ ತರ ದೊಡ್ಡ ಪ್ಲೇಟ್ ಅಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನ ನೀವೇನು ಸಿಪ್ಪೆ ತೆಗೆಯೋದೇನು ಬೇಡ, ಹಾಗೆ ಸ್ವಲ್ಪ ಹೊತ್ತು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ, ಈ ರೀತಿ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬನ್ನಿ, ಸ್ಟವ್ ಮೇಲೆ ಚಿಕ್ಕ ಒಂದು ಪ್ಯಾನ್ ಅನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕಿ ಕಾದ ನಂತರ ಅದಕ್ಕೆ ಬೆಳ್ಳುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ, ಮತ್ತೆ ಒಣಮೆಣಸಿನಕಾಯಿ. ನೀವು ಬೇಕಿದ್ರೆ ಜೊತೆಗೆ ಬ್ಯಾಡಿಗೆ ಮೆಣಸಿನಕಾಯಿ ಸಹ ಹಾಕೋಬಹುದು. ಈಗ ಕರಿಬೇವು ಮತ್ತೆ ಜೀರಿಗೆಯನ್ನ ಹಾಕೊಂಡಿದ್ದೀನಿ. ಹಾಕಿದ ನಂತರ ನಾವು ಇದನ್ನ ಲೋ ಫ್ಲೇಮ್ ಅಲ್ಲೇ 2 ರಿಂದ 5 ನಿಮಿಷ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಇದನ್ನ ಹುರ್ಕೋಬೇಕಾದ್ರೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಈ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಿರ್ತೀವಲ್ಲ, ಆ ಟೇಸ್ಟ್ ಘಮ ಘಮ ಅಂತ ಪರಿಮಳ ಚೆನ್ನಾಗಿ ಬರುತ್ತೆ. ಆಗ ನಾವು ಇದನ್ನ ಸೈಡಿಗೆ ಇಟ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಫ್ರೈ ಮಾಡಿದ ನಂತರ ನಾವು ಅದನ್ನ ತಣ್ಣಗಾಗೋದಕ್ಕೆ ಬಿಡಬೇಕು. ಬಿಸಿ ಬಿಸಿಯಾಗಿ ಮಿಕ್ಸಿ ಜಾರಲ್ಲಿ ಹಾಕೊಳ್ಳೋಕೆ ಹೋಗ್ಬೇಡಿ. ಪೂರ್ತಿಯಾಗಿ ತಣ್ಣಗಾಗಿದ ನಂತರ ನಾವು ನೋಡಿ ಈ ತರ ಮಿಕ್ಸಿ ಜಾರಿಗೆ ಕಡಲೆ ಬೀಜವನ್ನ ಹಾಕೊಳ್ತಾ ಇದ್ದೀನಿ. ಕಡಲೆ ಬೀಜ ಹಾಕಿದ ನಂತರ ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕೊಳ್ತಾ ಇದ್ದೀನಿ, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಅದಕ್ಕೆ ನಾನು ಮೊದಲೇ ಹುರಿದಿಟ್ಕೊಂಡಂತಹ ಮಸಾಲೆಯನ್ನ ಹಾಕೊಳ್ಳೋಣ. ನೋಡಿ, ಇದನ್ನೆಲ್ಲ ನಾವು ಮಿಕ್ಸಿ ಜಾರಲ್ಲಿ ಹಾಕೋಬೇಕು. ಈಗ ಇದನ್ನ ನಾವು ಮುಚ್ಚಳ ಮುಚ್ಚಿ ಇದನ್ನ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಏನು ನೀರನ್ನ ಹಾಕದೆ ನಾವು ಅದೇ ರೀತಿ ಪುಡಿ ಮಾಡ್ಕೋಬೇಕು. ನೋಡಿ, ನಾನು ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಚಟ್ನಿ ಪುಡಿ ತುಂಬಾ ಈಸಿ ಹಾಗೆ ಟೇಸ್ಟಿ ಆಗಿರುತ್ತೆ. ಇದನ್ನ ನೀವು ಚಪಾತಿ, ಇಡ್ಲಿ, ದೋಸೆ, ಅಕ್ಕಿ ರೊಟ್ಟಿ ಅಥವಾ ರಾಗಿ ರೊಟ್ಟಿ, ಮುದ್ದೆ, ಅನ್ನದ ಜೊತೆ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿ ನೀವು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿ ಈ ರೀತಿ ಶೇಂಗಾ ಚಟ್ನಿ ಒಂದ್ಸಾರಿ ಮಾಡಿ ಇಟ್ಕೊಂಡ್ರೆ ಸಾಕು. ನಮ್ಗೆ PG ಇರೋರ್ಗೆ ಮತ್ತೆ ಬ್ಯಾಚುಲರ್ಸ್ಗೆ, ಹಾಸ್ಟೆಲ್ ಅಲ್ಲಿ ಸ್ಟೇ ಮಾಡೋರ್ಗೆ, ನೀವು ಎಲ್ಲಾದ್ರೂ ಟ್ರಿಪ್ ಹೋದಾಗ ನಿಮ್ಗೆ ತುಂಬಾನೇ ಯೂಸ್ ಆಗುತ್ತೆ. ನೋಡಿ, ಈ ರೀತಿ ಗಾಜಿನ ಬಾಟ್ಲಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತಿಂಗಳಾನುಗಟ್ಲೆ ಇದನ್ನ ನಾವು ಯೂಸ್ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿ ನೀವು ಸಹ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ಈ ತರ ಶೇಂಗಾ ಚಟ್ನಿ ತಿಂದಿದ್ದೀರಾ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಈ ತರ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು ಗಾಜಿನ ಬಟ್ಲಲ್ಲಿ ಹಾಕಿ. ತುಂಬಾನೇ ಚೆನ್ನಾಗಿರುತ್ತೆ. ನಾನು ಇದನ್ನ ನೋಡಿ ಬಿಸಿ ಅನ್ನಕ್ಕೆ ಅಥವಾ ನೀವು ಬೆಳಿಗ್ಗೆ ಮಾಡಿರೋ ಅನ್ನ ಇದ್ರೆ ಮಿಕ್ಕಿದ್ರೆ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಚಟ್ನಿ ಪುಡಿಯನ್ನ 2-3 ಸ್ಪೂನ್ ಅನ್ನ ಹಾಕಿ ಕಲಸಿ ತಿನ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ನಮ್ಮ ಅಮ್ಮ ಮೊದಲು ನಮ್ಗೆ ಇದೇ ರೀತಿ ಮಾಡ್ಕೊಡ್ತಾ ಇದ್ರು. ತುಂಬಾ ಟೇಸ್ಟಿ ಆಗಿರುತ್ತೆ.
ರುಚಿ ಮಾತ್ರ ಅದ್ಭುತ ಅಂತ ಹೇಳ್ಬೋದು. ನಿಮ್ಗೆ ಯಾವಾಗ್ಲಾದ್ರೂ ಡೈಲಿ ನೀವು ಸಾಂಬಾರುಗಳನ್ನ ಮಾಡಿ ಮಾಡಿ ತಿಂದು ತಿಂದು ಬೋರ್ ಆಗಿದ್ರೆ ಈ ತರ ನೀವು ಚಟ್ನಿ ಪುಡಿಯನ್ನ ಮನೆಯಲ್ಲಿ ಮಾಡಿ ಇಟ್ಕೊಂಡ್ರೆ ಬರೀ ಅನ್ನ ಮಾಡಿದ್ರೆ ಸಾಕು, ನೀವು ಚಟ್ನಿ ಪುಡಿ ಜೊತೆ ಹಾಕಿ ಕಲ್ಸ್ಕೊಂಡು ತಿನ್ಬಹುದು. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ. ಈ ತರ ನಮ್ಮಮ್ಮ ಮೊದ್ಲಿಗೆ ನಮ್ಗೆ ಮಾಡಿ ತರ ಕೈಯಲ್ಲಿ ಕಲಸಿ ಅವರು ಕೈ ತುತ್ತನ್ನ ಕೊಡ್ತಾ ಇದ್ರು. ಅದ್ರ ಮಜಾನೇ ಬೇರೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ನಾನ್ ನೋಡಿ ಇಲ್ಲಿ ನನ್ನ ಮನೇಲಿ ನಾನು ನಮ್ಮ ಮಕ್ಳಿಗೂ ಸಹ ಕೈ ತುತ್ತನ್ನ ಕೊಡ್ತಾ ಇದ್ದೀನಿ. ಅವರಿಗೂ ತುಂಬಾನೇ ಇಷ್ಟ ಆಯ್ತು. ಈ ರೀತಿ ಮಾಡ್ಕೊಡೋದ್ರಿಂದ ನಿಮ್ಮ ಮಕ್ಕಳು ದೊಡ್ಡವರು ಯಾರಿದ್ರು ಬೇಕಾದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್. ನೋಡಿ ನನ್ನ ಮಗನಿಗೆ ನಾನು ಕೊಡ್ತಾ ಇದ್ದೀನಿ. ಅವನು ಫಸ್ಟ್ ಟೈಮ್ ತಿಂತಾ ಇರೋದು, ಚೆನ್ನಾಗಿರಲ್ಲ ಅಂದ. ಆಮೇಲೆ ತಿಂದದ್ಮೇಲೆ ತುಂಬಾನೇ ಇಷ್ಟ ಆಯ್ತು ಅವನಿಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಚಟ್ನಿ ಪುಡಿ ಯಾವ ರೀತಿ ನಾವು ತುಂಬಾ ಬೇಗನೆ ಮಾಡ್ಕೋಬಹುದು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.